ಸಾವಿರಾರು ವರ್ಷಗಳ ಇತಿಹಾಸವಿರೋ ಪೂರಿ ಜಗನ್ನಾಥ ಮಾನವರಂತೆ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾನೆ. ವರ್ಷದ 365 ದಿನಗಳಲ್ಲಿ 15 ದಿನಗಳ ಕಾಲ ಜ್ವರದಿಂದ ಬಳಲುತ್ತಿದ್ದಾನಂತೆ. ಹೀಗಾಗಿ ಈ ವೇಳೆ ಪೂರಿಯಲ್ಲಿ 15 ದಿನಗಳ ಕಾಲ ದೇವರ ದರ್ಶನ ಭಾಗ್ಯ ಸಿಗೋದಿಲ್ಲ. ಜ್ಯೇಷ್ಠ ಸಾವಿತ್ರಿ ಪೌರ್ಣಿಮೆ ದಿನ ಜಗನ್ನಾಥ, ಅಣ್ಣ ಬಲರಾಮ, ತಂಗಿ ಸುಭದ್ರಾರ ಮರದ ಮೂರ್ತಿಗಳನ್ನು ದೇವಸ್ಥಾನದ ಗರ್ಭಗುಡಿಯಿಂದ ಹೊರಗೆ ತರಲಾಗುತ್ತೆ. ಶಿಟ್ಲಾ ದೇವಸ್ಥಾನದ ಬಳಿಯ ಚಿನ್ನದ ಬಾವಿಯಿಂದ ನೀರನ್ನ ತಂದು ದೇವರಿಗೆ ಸ್ನಾನ ಮಾಡಿಸಲಾಗುತ್ತೆ. ಇಡೀ ವರ್ಷ ಮುಚ್ಚಿರುವ ಬಾವಿಯನ್ನ ಪೂರ್ಣಿಮೆ ಸ್ನಾನದ ಒಂದು ದಿನದ ಮೊದಲು ಚತುರ್ದಶಿಯಂದು ಸ್ವಚ್ಛ ಮಾಡಲಾಗುತ್ತೆ. ಬಳಿಕ 108 ಕಳಶಗಳಲ್ಲಿ ಕಸ್ತೂರಿ, ಕುಂಕುಮ, ಶ್ರೀಗಂಧ ಮಿಶ್ರಿತ ಪರಿಮಳಯುಕ್ತ ನೀರು ತಂದು ಜಗನ್ನಾಥನಿಗೆ 35 ಕಳಶಗಳ ನೀರು, ಬಲರಾಮನಿಗೆ 33, ಸುಭದ್ರಾಗೆ 22, ಸುದರ್ಶನನಿಗೆ 18 ಕಳಶಗಳ ನೀರಿನಿಂದ ಅಭಿಷೇಕವನ್ನ ಮಾಡಲಾಗುತ್ತೆ. 150ಕ್ಕೂ ಹೆಚ್ಚು ಅರ್ಚಕರ ಮಂತ್ರಘೋಷಗಳ ನಡುವೆ ಹುಣ್ಣಿಮೆಯ ಸ್ನಾನವನ್ನ ಮಾಡಿಸಲಾಗುತ್ತೆ. ಪೂರಿ ಜಗನ್ನಾಥನ ಮಾನವನಂತೆ ಕೆಲ ಲಕ್ಷಣಗಳನ್ನು ಹೊಂದಿದ್ದಾರೆಂದು ಭಕ್ತರ ಭಾವಿಸುತ್ತಾರೆ. ದೀರ್ಘಕಾಲದ ಪ್ರವಾಸ ಹೋಗಿ ಬಂದ ಬಳಿಕ ಜನರು ವಿಶ್ರಾಂತಿ ಪಡೆಯುವಂತೆ ಪ್ರಭು ಜಗನ್ನಾಥ ಜ್ವರದಿಂದ ಅಸ್ವಸ್ಥರಾಗಿದ್ದಾರೆ ಎಂದು ಭಾವಿಸಿ ರೆಸ್ಟ್ ಮಾಡೋಕೆ ಬಿಡಲಾಗುತ್ತೆ. ಇವರ ಅಸ್ವಸ್ಥತೆಯನ್ನ ಜ್ವರಲೀಲಾ ಎನ್ನಲಾಗುತ್ತೆ. ಜನರು ಅನಾರೋಗ್ಯ ಪೀಡಿತರಾದರೆ ಔಷಧೋಪಚಾರ ಮಾಡುವಂತೆ ಪೂರಿ ಜಗನ್ನಾಥ, ಬಲರಾಮ, ಸುಭದ್ರೆಯರಿಗೂ ವಿವಿಧ ಉಪಚಾರವನ್ನ ಮಾಡಲಾಗುತ್ತೆ. ಶಾಲಪರ್ಣಿ, ಬೇಲ, ಕೃಷ್ಣಪರ್ಣಿ, ಗಮಾರಿ, ಅಗಿಬಾತು, ಅಂಕ್ರಾಂತಿ, ತಿಗೋರಕ, ಪಂಪಣ, ಸುನಾರಿ, ಬೃಹತ್ತಿ, ಪೋಟ್ಲಿ ಮಿಶ್ರಣ ಮಾಡಿ ಔಷಧವನ್ನ ತಯಾರಿಸಲಾಗುತ್ತೆ. ಬಳಿಕ ದೇವರ ಮರದ ಮೂರ್ತಿಗಳಿಗೆ 15 ದಿನಗಳ ಕಾಲ ಲೇಪನವನ್ನ ಮಾಡಲಾಗುತ್ತೆ. ಮಾಮೂಲಿ ದಿನದಂತೆ ವಿಶೇಷ ತಿಂಡಿ ನೈವೇದ್ಯವನ್ನ ಈ ವೇಳೆ ನಿಷೇಧಿಸಲಾಗುತ್ತೆ. ಬದಲಾಗಿ ದೇವರಿಗೆ ನೈವೇದ್ಯದ ರೂಪದಲ್ಲಿ ಗಂಜಿ, ಕಿಚಡಿ, ದಾಲ್ ಸೇರಿ ಲಘು ಆಹಾರ ಪದಾರ್ಥಗಳನ್ನ ಕೊಡಲಾಗುತ್ತೆ. ಅದು ಕೂಡ ಬಿಸಿ ಬಿಸಿಯಾದ ಆಹಾರ ಅಂದ್ರೆ ನಂಬಲೇಬೇಕು. 15 ದಿನಗಳ ಕಾಲ ವಿಶ್ರಾಂತಿ ಬಳಿಕ ಆಷಾಢ ಶುಕ್ಲದ 2ನೇ ದಿನದಂದು ಭಗವಂತ ರಥಯಾತ್ರೆಗೆ ಹೊರಡ್ತಾನೆ ಅನ್ನೋದು ನಂಬಿಕೆ ಇದೆ.